ಈಗ ನೋಡ್ರಿ ನೀವು ಆ ಕಾಂಗ್ರೆಸ್ದವ್ರಿಗೆ ಓಟ್ ಹಾಕೋದಿತ್ತಂದ್ರ ಅವ್ರು 2,000 ರೂಪಾಯಿ ತಗೊಂಡ್ ನಾವ್ ನಿಮ್ಗ ಹಾಕ್ತಿವ್ರಿ ತಗೋರಿ ನಮ್ಮ ಹಾನಿ ನಿಮ್ಗ ಓಟ್ ಹಾಕ್ತಿವ್ರಿ ಕಾಂಗ್ರೆಸ್ ಅವ್ರು 2,000 ರೂಪಾಯಿ ಕ್ವಾಟಿಕೇಶನ್ ಬಿಜೆಪಿ ಅವ್ರು ಬಂದ್ರಂದ್ರ ನಾವ್ ನಿಮ್ಗ ಓಟ್ ಹಾಕ್ತಿವ್ರಿ ಇವ ಆನಿ ಕೈ ಕೈ ಮುಟ್ಟಿ ನಾವ್ ಕೈ ಮುಟ್ಟಿ ಆನಿ ಮಾಡ್ತೀವಿ ಇವು ಎದಕ್ಕ ನೀ ನನ್ನ ತಾಯಿಯದಿ ಪಾರ್ವತಿ ನೀ ನನ್ನ ಹೆಂಡತಿ ಸೀತಾ ಆಗಲಕ್ಕ ಬರಂಗಿಲ್ಲ ಹೌದು ಅಂದತ್ತ ಅಂದ್ರೆ ಏನು ರಾಮದೇವ ದೊಡ್ಡವ ಇರ್ಲಿ ನಾನು ಇಲ್ಲ ನಂಗಿಲ್ಲ ರಾಮದೇವ ಪಾರ್ವತಿ ಬಂದಾಳ ನನ್ನ ಮಗಲಾಗಿಕ್ಕೆ ನನ್ನ ಹೆಂಡತಿ ಅಲ್ಲ ಅನ್ನೋದು ನಿನಗೆ ತಿಳಿದು ಬತ್ತ ಹೌದು ಮತ್ತ ಅರಿಬಿ ತೊಳಿವಂತ ಅಗಸ ಬಾಗಲ ಸಂದರಿಗೆ ನೀ ತಗೊಂಡು ಒಂದು ಮಾತು ಮಾತಾಡಿದ ಏನಂತವ ರಾಮದೇವ ಹಾದಿ ಹಿಡಿದು ಬರ್ತಿದ್ದ ಒಂದು ಮಾತಂದ ಏನಂತವ ಬಿಟ್ಟು ಹೆಂಡತಿನ ಆಳಕ್ ನಾ ಏನ ಸ್ವಟ್ಟ ರಾಮನ ಅಂದಾರ ಈ ಮಾತಂದ ಕೇಳಿ ಏನ್ ಮಾಡ್ಯಾನ ಪಾರ್ವತಿ ಬಾಂಧಳು ಆಕಿ ಸೀತಾ ಅಲ್ಲ ಅನ್ನೋದು ಕಂಡು ಹಿಡಿದಿ ಮತ್ತ ಬರೇ ಒಂದು ಅರಿಬಿ ತೊಳಿ ಮನುಷ್ಯನ ಮಾತು ಕೇಳಿ ಮಾಡ್ಕೊಂಡು ಹೆಂಡತಿನ ಅಡವಿ ಕಳಿಸ್ತಿ ಅಂದ್ರೆ ನಿನಗೇನು ಶಾನೆ ಅನ್ಬೇಕು ಏನೋ ಮಳ್ಳ ಅನ್ಬೇಕು ದಡ್ಡ ಅನ್ಬೇಕು ನಿನಗ ನಿನ್ನ ಬುದ್ಧಿಯನ್ನ ಲದ್ದಿ ತಿಲ್ಲಕ್ ಹೋಗಿತ್ತು ಯಾವ ಕಡೆ ಶಾನೆ ನೀನು ಎಲ್ಲಿ ಎದಾಗ ಶಾನೆ ಏಕೋಚಿತ್ತು ಅನ್ನ ಮಾರಿಚ ಅನ್ನುವಂತ ಜಿಂಕಿ ರಾಕ್ಷಸ ಐತೆ ಅನ್ನೋದು ನಿಮ್ಮ ಅಪ್ಪಗ ತಿಳಿದಿಲ್ಲ ಆಕೆ ಹೆಂಡತಿ ಜಿಂಕಿ ಬೇಡ ಅನ್ಲಿ ನಾಯಿ ಕುಣ್ಣಿಗತ್ತೆ ಓಡಿ ಹೋಗಿದ್ದೆ ಅದ್ರ ಹಿಂಬಾಲ ನಾ ಈ ಕಡೆ ಓಡಿ ಹೋದ್ರ ನಾನು ಹೆಂಡತಿನ ಬಂದ ರಾವಣ ಹೋಯ್ತ ಅನ್ನೋದು ನಿನಗೆ ಜ್ಞಾನ ಇತ್ತ ಇಲ್ಲ ಇರಬೇಕಾಗಿದ್ದಲ್ಲ ಈ ಜ್ಞಾನ ಇದ್ದು ಯಾಕೆ ಹೋದೆ ನಿನಗೆ ಎಲ್ಲ ತಿಳಿತೈತಲ್ಲ ಮಾಡ್ಕೊಂಡು ಹೇಳ್ತೀನಿ ಅತ್ತವನ ಕೈಯಾಗ ತಗೊಂಡು ಹೋಗಿ ನಾ ಈ ಕಡೆ ಹೋಗ್ತಾನ ಹೋದೇನ ಕೇಳಬಾರ್ದು ಕೇಳಿದ್ವಿ ಅಂದ್ರೆ ತಟಕ ಬಿದ್ದಿತ್ತು ಮಕ್ಕಳ್ರೆ 3 ಮಂದಿ ನಾ ಕೇಳಿದ ಕಮದಲ್ಲಿ ನೆಟ್ಟಗೆ ಜವಾಬ್ ಹಾಕೋತ ಬರ್ಲಿ ರಾಮದೇವ ದೊಡ್ಡ ಮಂದಿ ಮತ್ತ ಒಳಗೊಂದು ಸುದ್ದಿ ಹೇಳೇನ್ರಿ ಹೆಂಗ್ರಿ ಏಕ ಪತಿವ್ರತ ಇದ್ದ ಏಕ ಪತಿವ್ರತ ಒಂದೇ ಅಂದ್ರೆ ಏಕೋ ಏನು ಏಕ ಪತ್ನಿ ವ್ರತ ಒಂದ ಹೆಂಡತಿ ಮ್ಯಾಲ ಇರಾವ ರಾಮ ಒಂದ ಹೆಂಡತಿ ಮ್ಯಾಲ ಇರಾವ ಮಂದಿ ತಮ್ಮ ಆವಾಗಿನ ಮಂದಿ ಪದ್ಧತಿ ಹೆಂಗಿತ್ತು ಹೆಂಗ ಈಗ ನೀವ ಕೊಡುವಂತ ಆಣಿಗಳು ಹೆಂಗ ಇವು ಗಳಿಗೆ ಆಣಿಗಳು ನೀವು ಮಾಡುವ ಆಣಿಗಳು ಹೌದು ಹೆಂಗ ಆಣಿ ಹೆಂಗ ಆಯ್ತಲ್ರಿ ನಾವು ಇನ್ನು ಮುಂದೆ ಈಗ ನೋಡ್ರಿ ನೀವು ಆ ಕಾಂಗ್ರೆಸ್ದವ್ರಿಗೆ ಓಟ್ ಹಾಕೋದಿತ್ತಂದ್ರ ಅವ್ರು 2,000 ರೂಪಾಯಿ ತಗೊಂಡ್ ನಾವ್ ನಿಮ್ಗ ಹಾಕ್ತಿವ್ರಿ ತಗೋರಿ ನಮ್ಮ ಹಾನಿ ನಿಮ್ಗ ಓಟ್ ಹಾಕ್ತಿವ್ರಿ ಕಾಂಗ್ರೆಸ್ ಅವ್ರು 2,000 ರೂಪಾಯಿ ಕ್ವಾಟಿಕೇಶನ್ ಬಿಜೆಪಿ ಅವ್ರು ಬಂದ್ರಂದ್ರ ನಾವ್ ನಿಮ್ಗ ಓಟ್ ಹಾಕ್ತಿವ್ರಿ ಇವ ಆನಿ ಕೈ ಮುಟ್ಟಿ ನಾವ್ ಕೈ ಮುಟ್ಟಿ ಆನಿ ಮಾಡ್ತೀವಿ ಇವು ಎದಕ್ಕ ಹೊಟ್ಟೆ ಉಪಜನಕ್ಕೆ ನಾವು ಆನಿ ಮಾಡ್ಕೊಳಕತ್ತೀವ ಅವ್ರು ಬರ್ನ ಅವ್ರು ಸೇರೋದು ಅದು ಇದು ನರಮಾನವ್ರಿಗೆ ಕರ್ಮ ತುಂಬಬೇಕಲ್ಲ ಕರ್ಮ ತುಂಬಿಕೊಳ್ಳಕು ಆನಿ ಮಾಡ್ಕೊಳ್ತೀವಿ ಈ ಆನಿ ಬ್ಯಾರೆ ಇದು ಬೇರೆ ಏನು ಇನ್ನೊಂದ ಅದು ಹೆಂಗ ಅವಾಗ ಮೊದಲ ಸಾಧು ಸತ್ಪುರುಷರ ಯೋಗಿ ಋಷಿಗಳ ಆಣಿ ಅಂತವ ಹೆಂಗ ಒಮ್ಮೆ ಆಣಿ ತೊಟ್ರಪ್ಪ ಅಂದ್ರ ಅದು ಹೊಳ್ಳ ತಮ್ಮ ಪ್ರಾಣ ಕೊಡ್ತಿದ್ರು ಖರೆ ಆ ಆಣಿ ಅವ್ರು ಭಂಗ ಮಾಡ್ತಿದ್ರು ನೀ ಏನಂದಿ ರಾಮದೇವ ಏಕ ಪತ್ನಿ ವ್ರತ ಮತ್ತೊಬ್ಬರ ಮನ್ಸಕ ಕಾಲಿಡಾವ ಅಲ್ಲ ರಾಮದೇವ ತಮ್ಮ ಮತ್ತೊಬ್ಬರ ಹೆಂಗಸರ ಮೈ ಮುಟ್ಟುವುದೇನ ಮತ್ತೊಂದು ಹೆಂಗಸರ ಮನಿಯೊಳಗೆ ಹೋಗಿ ಮತ್ತೊಂದು ಹೆಣ್ಮಕ್ಕಳ ಮಂಚಕ ಕಾಲಿಟ್ರ ಅವ್ರ ಹೋಗಿ ಅವ್ರನ್ನ ಮುಟ್ಟಿದ ಹಂಗಾದ್ರ ಹೌದು ಮುಗಿದು ಸ್ವತಃ ನಿಮ್ಮ ರಾಮದೇವ ಏನ್ ಮಾಡ್ಯಾರ ಚಂದ್ರಸೇನಿ ಮಂಚಕ್ಕೆ ಹೋಗಿ ಕಾಲಿಟ್ಟಿ ಏಕ ಪತ್ನಿ ವ್ರತ ನೀ ಹೆಂಗಾದಿ ಹೆಂಗಸರ ಮಂಚಕ ಕಾಲಿಡಾವ್ ನೀ ಹೆಂಗ ಏಕ ಪತ್ನಿ ವ್ರತ ಆದಿ ಯಾಕಪ್ಪ ಒಳಗ ಡಬಲ್ ಗೇಮ್ ಅದಾವ್ ನೀ ಗುಂಗಿ ಹುಳ ಆಗಿ ಬಾ ನೀ ಕಟ್ಟಿಗೆ ಸೌರ್ ನಾ ಕಾಲಿಡ್ತಾನ ಒಮ್ಮೆ ಮತ್ತೊಬ್ಬರು ಹೆಣ್ಮಕ್ಳ ಮಂಚಕ ಕಾಲಿಟ್ಟಿ ಅಂದ್ರೆ ನಿನ್ನ ಧರ್ಮ ಅಲ್ಲ ನಿನ್ನ ಧರ್ಮ ಮುಗಿತಲ್ಲಿ ಅವ್ರ ಮಂಚಕ ಕಾಲಿಡುದು ಮುಂದೆ ನಾ ಕೃಷ್ಣಾಗಿ ಬರ್ತನು ಸತ್ಯಭಾಮಿ ಆಗಿ ಬಾ ಅನ್ನೋದು ಏನ್ ಹಚ್ಚಿದ್ಯೋ ಎಂಟ್ರದಾರ ನಿಮ್ಮ ಆಶಾಳ ಊರಾಗ ಅಲ್ಲೋ ನಿನ್ನ ಸೀರೆಯಾಗಿನ ಸೂರ ಸೀರೆ ಉಡ್ಲಾರ್ದ ನಿನಗ ಖಬರ್ ಇಲ್ಲ ಸತ್ಯಭಾಮಿ ಶಕ್ತಿ ಪೂಜೆ ಹಾಕಿರ ಸೀರೆ ಉಟ್ಟು ನಂದಲ್ಲ ನಮ್ಮ ಅಪ್ಪಂದ ಆತದ ಹೇಳಿ ಅವನ ಪಡಿಕೆ ಸುತ್ತಕೊಂಡ ಒಳಗ ಹೋದಂತ ಗಣಸನಿ ಸೀರೆ ಉಟ್ಟು ಸೀರೆಯಾಗಿನ ಸೂರ ಆಗಬೇಡ ಪ್ರಾಣ ಹೋಗ್ಲಿ ಕರೆ ಸೀರೆ ಉಡ್ಲಾರ್ದ ಪ್ರಾಣ ಕೊಡ್ರಿ ಕರೆ ನಿಮ್ಮ 3 ಮಂದಿ ಗಣಸರ ಸೀರೆ ಉಟ್ಟು ಒಳಗ ಹೋಗ್ರಿ ನಿಮ್ಗೆ ಯಾವ ಸೀಮೆ ಗಣಸನ ಬೇಕು ನಾನು ಸೋಮ ಇರ್ಲತ್ ಬಿಡ್ಲತ್ತೀವು ಕೆದರಿ ಕ್ಯಾರ ಹಾಕೊಂಡ ಗಾಳಿಗೆ ನಿತ್ರ ಉರಿತೈತಿ ಅಂದ್ರ ನಾ ಕೇಳಕ್ಕೆಲ್ಲ ಬಹಳ ವಿಚಾರ ಮಾಡಿ ಮಾತಾಡ ಅದಕ್ಕೆ ತಮ್ಮ ಇನ್ನ ಈ ರಾಮದೇವನ ಸುದ್ದಿ ಹೇಳತ್ತಿದಿ ಅಂತ ಒಂದ್ ಮಾತು ಕೇಳ್ಬೇಕಾಗೈತ್ರಿ ರಾಮದೇವ ದೊಡ್ಡವ ಬಲಾಢ್ಯ ದೊಡ್ಡವ
ವಾಲಿ ಸುಗ್ರೀವ ಇವ್ರಿಬ್ರು ಅವಳಿ ಜವಳಿ ಅಣ್ಣತಮ್ಮರಿದ್ರು. ಹೌದು. ರಾಮಾಯಣ ಹೇಳ್ತೀನಿ ನನಗ. ಹಾ, ವಾಲಿ ಸುಗ್ರಿ ಇಬ್ರು ಅವಳಿ ಜವಳಿ ಅಣ್ಣತಮ್ಮರಿದ್ರು. ನೋಡ್ಲಕ್ಕ ಒಂದೊಂದು ಮನಿ ಒಂದೇ ಸೇಮ್ ಇದ್ರು. ವಾಲಿನು ಹಂಗ ಇದ್ದ, ಸುಗ್ರೀವನು ಹಂಗ ಇದ್ದ. ಹೌದು. ರಾಮದೇವ ಬಲಾಢ್ಯ. ಹಾ, ಕ್ಷತ್ರಿಯ ಅಂಶದ ಲಕ್ಷಣ ಹೆಂಗ, ರಾಜರ ಲಕ್ಷಣ. ಹೌದು. ವೈರಿ ಇವರಿಗೆ ಬಂದ ನಿತ್ತ ಬಾಣ ಬಿಡಬೇಕು, ಅದು ಏನು ರಾಜರ ಲಕ್ಷಣ. ಲಕ್ಷಣ ವೈರಿ ಬೆನ್ನಿಗೆ ನಿತ್ತ ಚೂರಿ ಹಾಕಂಗ ಅವಂಗ ಗಣಸಲಾಕ ಬರಂಗಿಲ್ಲ. ಬೆನ್ನಿಗೆ ನಿತ್ತ ಮೋಸ ಮಾಡಿದಂಗ ಇದರಿಗೆ ನಿತ್ತ ಬಾಣ ಹೊಡಿಬೇಕು, ಅವ ಬಲಾಢ್ಯ. ಬೆನ್ನಿಗೆ ನಿತ್ತ ಚೂರಿ ಹಾಕವ ಎಂದು ಗಣಸ ಅಲ್ಲಾಕ ಬರಂಗಿಲ್ಲ. ಆದ್ರ ಹೇಳ್ರಿ, ಸ್ವತಃ ನಿಮ್ಮ ರಾಮದೇವ ಏನ್ ಮಾಡ್ಯಾನ್? ಸುಗ್ರೀವನ ಅಣ್ಣ ವಾಲಿನ. ಹೌದು. ಅವನ ಬಾಣ ಹೊಡೆದ ಕೊಲ್ಲಬೇಕಾದ್ರೆ ಗಿಡದ ಮರಿಗೆ ನಿತ್ತ ಬಾಣ ಹೊಡೆದಾನ. ಹೌದು ಹೌದು ಹೌದು. ಯಾರಿಗೆ? ವಾಲಿಗೆ. ಗಿಡದ ಮರಿಗೆ ನಿತ್ತ ಬಾಣ ಹೊಡಿಬೇಕಾದ್ರೆ ಏನ ರಾಮದೇವನ ತೇಕಂತ ತಾಕತ್ತು ಇದ್ದಿದಿಲ್ಲೋ. ವಾಲಿ ಎದುರಿಗೆ ಬಂದ ನಿತ್ತ ಯಾಕವ ರಾಮದೇವ್ ವಾಲಿಗೆ ಬಾಣ ಹೊಡೆದಿಲ್ಲ? ಏನ ಕಾರಣಕ್ಕೆ ಹೊಡೆದಿಲ್ಲ? ಯಾಕೆ ಹೊಡೆದ? ಇವ ಹೆಂಗ ಹೊಡೆದ ನೋಡ. ಹೊಳ್ಳಿ ಕೃಷ್ಣ ಪರಮಾತ್ಮನ ಕಾಲಾಗ ಸಹಿತ ಅವ ಬಾಣ ಹೊಳ್ಳಿ ಹೊಡೆದಾನ. ಅವನ ವಾಲಿ ಬಂದಿಲ್ಲಿ ಬೇಡಾಗಿ ಬಂದ ಬಾಣ ಹೊಡೆದಾನ. ಅವನು ಗಿಡದ ಮರಿಗೆ ನಿತ್ತ ಹೊಡೆದಾನ. ಇಲ್ಲಿ ದೇವರದಿನಿ ತ್ರಿಕಾಲ ಜ್ಞಾನಿ. ನೀ ಗಿಡದ ಮರಿಗೆ ನಿತ್ತ ವಾಲಿಗೆ ಬಾಣ ಬಿಡಬೇಕಾದ್ರ ಕಾರಣ ನೀ ಹೇಳಿ ಅನ್ಬೇಕು. ನಾನಂಗಿಲ್ರಿ ಮುಂದೆ ಈಗ ನೀನ ಬಂದ್ ಹೇಳ. ಅವನು ಎದುರಿಗೆ ನಿತ್ಯ ಯಾಕೆ ನೀ ಬಾಣ ಹೊಡಿಲಿಲ್ಲ? ಏನ ಕಾರಣ ಹೊಡಿ? ಪಂಚ ಮಹಾಭೂತ ಶರೀರ ಅಲ್ಲ ಯಾನ, ಪಂಚ ಮಹಾಭೂತ ಶರೀರ ಪಂಚ ಮಹಾಭೂತ ಶರೀರ ಪಂಚ ಮಹಾಭೂತ ಶರೀರ ಪಂಚ ಮಹಾಭೂತ ಶರೀರ ಅಲ್ಲ ಜನ, ಪಂಚ ಮಹಾಭೂತ ಶರೀರ ಅಲ್ಲ ಜನ. ರೋಮ್ ಕಚನಾಡಿ ಮಾಂಸದಾಸ್ತಿಯ ಪಂಚ ಮಹಾಭೂತ ಶರೀರ ಅಲ್ಲ, ಪಂಚ ಮಹಾಭೂತ ಶರೀರ ಅಲ್ಲ. ರೋಮ್ ಕಚನಾಡಿ ಪಂಚ ಜ್ಞಾನೇಂದ್ರಿಗಳು ಅಲ್ಲ ಪಂಚ ಕರ್ಮೇಂದ್ರಿಗಳು ಸಹಿತ, ಪಂಚ ಕರ್ಮೇಂದ್ರಿಗಳು ಶಬ್ದ ನುಡಿಯುವಂತ ನಾಲಿಗೆ, ಶಬ್ದ ನುಡಿಯುವಂತ ನಾಲಿಗೆ ಪಂಚ ಮಹಾಭೂತ ಶರೀರ ಪಂಚ ಮಹಾಭೂತ ಶರೀರ ತಡೀರಿ ಇಲ್ಲೊಂದು ವಿಷಯ ಕೇಳ್ರಿ ನನಗ ಇವತ್ತು ತಲೆಯಾಗ. ಯಾವುದು? ಕನಸಿನಾಗೇನ ಹಾವು ಕರೆದತ್ರಿ, ನಾಯಿ ಕರೆದತ್ತ. ನಾಯಿ ಕಡಿತು ಮದ್ರಿ ಬಸುದು ನಾಯಿ ಕರೆದ, ಅಲ್ಲಿ ರಕ್ತ ಬಂದದ. ಮುಂದೆ ಹೆಸರಾಯ್ತು ನೋಡ್ನತ್ತ, ಅಲ್ಲಿ ರಕ್ತ ಇದ್ದಿದ್ದಿಲ್ಲ. ಮುಂದೆ ಒಂದು ಘಳಿಗೆ ಆದ ಬಳಿಕ ಮತ್ತೊಂದು ಕನಸು ಬಿದ್ದೇನು, ಒಂದು ವೇಷ ಸ್ತ್ರೀ ಜೋಡಿ ಕೂಡ್ದಂಗಾಗಿತ್ತು. ಅದು ಏನೇನೋ ಆಗಿತ್ತು. ಅದನ್ನ ಮತ್ತೆ ಹೊಳಿ ನೋಡಿದಾಗ ಏನಾಗ್ತತ್ತ, ಅದು ಅವನು ಚೊಣ್ಣಿ ತೊಯ್ತತ್ತ. ಬಿಡು ತಡೀರಿ, ಅದು ಕರೆಕ್ಟ್ ಕೇಳವ. ಇಲ್ಲಿ ನಾಯಿ ಕರೆದ, ಇಲ್ಲಿ ರಕ್ತ ಇಲ್ಲ. ಹೌದಾ? ಇಲ್ಲಿ ಕನಸು ಬಿತ್ತು, ಇದು ಯಾಕೆ ತೊಯ್ತು ಅದಕ್ಕೆ ಹೇಳ್ತಾನೆ. ಕರೆಕ್ಟ್ ಅದ ತಮ್ಮ. ಇಲ್ಲಿ ನಾಯಿಯನ್ನು ಕರೆದಲ್ಲ, ಇಲ್ಲಿ ದಾರಿ ಇಲ್ಲ. ಇಲ್ಲಿ ದಾರಿ ಇಲ್ಲ, ಅದಕ್ಕೆ ದಾರಿ ಅದ. ಅಲ್ಲಿ ದಾರಿ ಆದತ್ ಹೇಳಿ ಅದು ವೀರಕ್ ಚಲನಾಗ್ಯದ. ಇಲ್ಲಿ ದಾರಿ ಇಲ್ಲ, ರಕ್ತ ಹೆಂಗ ಕಾಣ್ತದ ನಿನಗ? ಕಾಣುದಿಲ್ಲ ಹಂಗ. ಅದ್ರದ ಹಂಗ ಕೊಡಂಗಿಲ್ಲ ಅವ್ರಿಗೆ. ಹೆಂಗ ಪಕ್ಕ ಕೊಡ್ಬೇಕು? ನೀನು ಕೊಡೋದು ಒಯ್ಯೋದು ಅಗದಿ ಸಮಾಧಾನ ಆಗತೈತಿ. ಇಲ್ರಿ ಬಾಪ, ನಿನಗೊಂದು ಮಾತು ಹೇಳಣ. ಹೇಳ್ರಿ.
ನಾಯಿ ಮನುಷ್ಯಾಗ ಕಚ್ಚತತ್ತೆ ಹೊಳ್ಳಿ ಮನುಷ್ಯ ನಾಯಿಗೆ ಕಚ್ಚಲಾಕ ಬರ್ತತಿ ಎಲ್ಲ ತಿಳಿ ಇದೊಂದು ಇರ್ಲೆತ್ತು ಗುಪ್ಪಿ ತಿಟ್ಟನಿ ಅಂದ್ರು ತಗದಿ ಅಂದ್ರ ಹೇಳ್ಬೇಕಾಗ್ಯದ್ರಿ ಏನಂತ ಹೇಳಿ ಏನಂತವ ಕನಸು ಬಿದ್ದಿತ್ತು ಕನಸಿನ್ಯಾಗ ಒಂದ್ ನಾಯಿ ಕಡ್ದಿತ್ತು ನಾಯಿ ಕಡ್ದ ಬಳಕ ರಕ್ತ ಹೊಂಟಿತ್ತು ಅದ ಕನಸಿನ್ಯಾಗ ಒಂದ್ ಹುಡುಗಿ ಜೊತೆ ಕೂಡಿ ಸರಸ ಸಲ್ಲಾ ಪಾಡಿದಂಗ ಆಗಿತ್ತು ಆ ಎದ್ದ ತಕ್ಷಣ ನೋಡು ಗುಡ್ದ ವೀರ್ಯ ಸ್ಖಲನಾಗಿತ್ತು ಅದಕ್ಕ ಇದ್ಯಾಕ ಹಂಗ ಅದ್ಯಾಕ ಹಿಂಗ ಅಂತ ಕೇಳ್ತಾನೆ ಹೌದ್ರಿ ಅದಕ್ಕ ಅಂದಾರ ನೋಡಿದ ಹೆಣ್ಣಿನ ಮಾಯಾ ಪ್ರಕೋಪ ಅಂತ ಹೇಳಿ ಪಕ್ಕ ಬತ್ತು ಇದು ಮಾಯಾದ ಜಾಲ ಇದು ನಿನ್ನ ಜಾಲ ಅಲ್ಲ ಅದು ಮಾಯಾದ ಜಾಲ ಇಲ್ಲಿ ನಿನಗೆ ನಾಯಿ ಕಡ್ದ ಕನಸಿನಾಗ ರಗತ್ ಹೋದಂಗಾಗೈತಿ ಕರೆ ಹೋಗಿಲ್ಲ ಎದ್ದು ಕನಸಿನ ನೋಡ್ಬಿಡ್ದು ಹಂಗೈತಿ ಆಗ ಕನಸಿನಾಗ ನಾಯಿನ ಬಂದಿಲ್ಲ ಹುಡುಗಿನ ಬಂದತಿಲ್ಲ ಹುಡುಗಿ ಬಂದ ಬಳಕ ನಿನ್ನ ವೀರ್ಯಸ್ಖಲನಾಗೈತಿ ಅಂದ್ರ ನೀನು ಕನಸಿನ್ಯಾಗ ಬಂದು ಹುಚ್ಚಿಡಿಸಿ ನಿನ್ನ ವೀರ್ಯಸ್ಖಲನ ಮಾಡ್ತತಿ ಅಂದ್ರ ಅದ್ರ ತಾಕತ್ ಎತ್ತಿರ್ಬೇಕು ಹೇಳು ಬರೀ ಕನಸಿನ್ಯಾಗ ಬಂದು ಹುಚ್ಚಿಡಿಸೈತಿ ಇದು ಹೊರಗಲ್ಲ ಕನಸಿನ್ಯಾಗ ತಮ್ಮ ಆ ವೀರ್ಯಸ್ಖಲನ ಆಗೈತಿ ಅಂದ್ರ ಅದು ಯಾವ ಕಡೆ ಬರ್ತತಿ ಅನ್ನೋದು ಬ್ರಹ್ಮ ನಾಡಿ ಹಿಡದ ಹೌದ್ರಿ ಅದೇ ರೀತಿಯಾಗಿ ಯಾವ ನಮ್ಮ ತಂದೆ ತಮ್ಮ ಏನಾಯ್ತು ಇದು ಮಾಯಾದ ಒಳಗ ಬಿತ್ತಪ್ಪ ಅಂತಂದ್ರ ಇವೆಲ್ಲ ಆಗ್ಲಕತ್ತ ಹೌದ್ರಿ ಇದು ಯಾವಾಗ ಮಾಯಾ ಯಾವಾಗ್ರಿ ನೀ 10 ವರ್ಷದ ಕೂಸಿದ್ದಾಗ ನಿನಗ ಅವಾಗ ಅದು ಮಾಯಾ ಕನಸು ಬಿದ್ರು ಕಡಿಯಾಕ ಆಗಂಗಿಲ್ಲ ಹೌದ್ರಿ 21 ವರ್ಷ ನಿನಗ ದಾಟಿದ ಬಳಕ ಇವೆಲ್ಲ ಕಡಿಯಾಕ ಆಗ್ಲಕತ್ತಾವ ಹೌದ್ರಿ ಯಾಕ ಕಡಿಯಾಕ ಆಗ್ತಾವ ಯಾಕ ತಂಗಿ ತಮ್ಮ ವಯ ಆಗ್ಬೇಕಲ್ಲೋ ತುಂಬಬೇಕಲ್ಲ ವಯಸ್ಸು ತುಂಬಬೇಕಲ್ಲ ಹೌದಲ್ಲ ಒಂದು ವರ್ಷದೊಳಗ ದಿವಸ 365 ದಿವಸ ಅದಾವ ಹೌದ್ರಿ 365 ತುತ್ತ ಅನ್ನ ಮೇಲದಾಗ ಒಂದ್ ಹನಿ ರಕ್ತ ತಯಾರಾತ್ರಿ ಅಂತ 365 ಹನಿ ರಕ್ತ ಕರಗಿದಾಗ ಒಂದ್ ಹನಿ ಬಿಂದು ತಯಾರಾತು ಅಂತ 365 ಹನಿ ಬಿಂದು ಕರಗಿದಾಗ ಒಂದ್ ಹನಿ ನೀರಿನ ಆಕಾರ ಚೈತನ್ಯ ತಯಾರಾತು 21 ವರ್ಷ ಪ್ರಾಯಕ್ಕೆ ಬಂದ್ರಲ್ಲ 21ಕ್ಕೆ ಅದಕ್ಕ ತಮ್ಮ ಹಿರಿಯರು ಒಂದ್ ಅಗದ ಮಾಡ್ತಾರ ಏನ್ ಮಾಡ್ತಾರ್ರಿ ರೈತರ ಮನಿ ಒಳಗ ಕ್ವಾಣಾದ ಸಾಕಿದ್ರಂದ್ರ ಕ್ವಾಣಿಗೆ ಸೊಕ್ಕ ಬತ್ತಂದ್ರ ಏನ್ ಮಾಡ್ತಾರ್ರಿ ಆಮಗ ತಿನಿಸಿ ಕ್ವಾಣಿಗೆ ಸೊಕ್ಕ ಬತ್ತಂದ್ರ ಕ್ವಾಣ ಮಂದಿ ಹೊಲದಾಗ ಬಾಳ ಓಟ ಮಾಡ್ಲಾಯ್ತಂದ್ರ ಕೊಳ್ಳಾಗ ಒಂದ್ ಲೊಳ್ಳಾಗುದ್ದಿ ಕಟ್ಟತಾರ ಯಾಕೆ ಕಟ್ಟತಾರ ಮಂದಿ ಹೊಲಕ್ಕೆ ಹೋಗಿದ ಮಂದಿ ಬೇಲಿಗೆ ಬಾಯಿ ಹಚ್ಚಬಾರ್ದತ್ ಕೊಳ್ಳಾಗ ಲೊಳ್ಳಾಗುದ್ದಿ ಕಟ್ಟತಾರ ಅದಕ್ಕ ಈಗ ಮೊದಲಿಗೆ ಬಂದತಿಲ್ರಿ ಇದಕ್ಕ ಸೊಕ್ಕ ಬತ್ತಪ್ಪ ಅಂತಂದ್ರ ಇದು ಅಲ್ಲದ ಕೆಲಸ ಮಾಡ್ಲಕ್ಕೈತಂದ್ರ ಮಂದಿ ಹೊಲಗೋಟ್ ಹೋಗಿ ಮಂದಿ ಹೆಣ್ಮಕ್ಳನ್ನ ಕಾಡಿ ಎಲ್ರಿ ಕಾಗಾಳಿ ತರ್ಲಾಕತ್ತಂದ್ರ ಮನಿ ಹಿಡ್ಕೊಂಡ ಬೀಳತ್ತೇಳಿ ಇದ್ರ ಕೊಳ್ಳಾಗ ತಂದ ನನ್ನ ಗಂಟ ಹಾಕ್ಯಾರ ಚಲೋ ಹಾಕ್ಯಾರ ಏನೇಳಿ ನಮಗ್ ಹೇಳ್ತಾ ನಾವು ಚತ್ಯಾನ ಬಸ್ ಎಲ್ಲಿ ತಿರುಗಲಿ ಸಂಜೆ 8 ಡಿಪೋ ಕಾಜರ್ಬೇ ತಿರ್ಗಕ್ಕೆ ನಾಲ ತಿರ್ಗಾವ್ನಿ ನೋಡಿ ನಾ ಬರೋಕಿತ್ತ ಮೊದಲ ಬಾರಕ ಬಾ ದೋನಿಗೆ ಬಾ ತೀನಿಗೆ ಬಾ 4ಕ್ಕೆ ಬಾ ನಿನ್ ಕೇಳವ್ರು ಇದ್ದಿದ್ದಿಲ್ಲ ಓನ್ ಹಾಯತ್ತ ನಿನ್ನ ಪೂಚವ್ರು ಇದ್ದಿದ್ದಿಲ್ಲ ನಿಮ್ಮ ಅಪ್ಪ ಹಿಂದೆ ಗೀಚವ್ರು ಇದ್ದಿದ್ದಿಲ್ಲ ಯಾರು ಇಲ್ಲ ಯಾವಾಗ ತಮ್ಮ ನಾವು ಬಂದಿವ್ ನೋಡು ಚತ್ಯಾನ ಎಲ್ಲಿ ತಿರುಗಿ ಸಂಜೆ 8 ನೀನ ಮನಿಗಿರ್ಬೇಕು ಸೀದಾ ಸಾಪ್ ಇರ್ಬೇಕಿಲ್ಲ ಇರ್ಲಿಕ್ಕಂದ್ರ ಚಲ ಜಯಂತಿ ತಿರಗ ಹಾಸಿಗೆ ಹನುಮಪ್ಪನ ಗುಡಿ ಹನುಮಾನ್ ಗುಡಿಗೆ ಬಂದ್ರ ಮಕ್ಳಿಗೆ 3 ಮಂದಿ ಹೇಳತ್ತೇರಿ ಏನತ್ತೇಳಿ ನೀರಿನ ಹೆಣ್ಣಿತ್ತಂದ್ರ ನೀರಿನ ಮ್ಯಾಲ ಯಾರೇ ಬರ್ದಾರೇನು ಸಣ್ಣ ಮಾತಲ್ಲದ ಅವ ಕೇಳುದು ನೀರಿನ ಮ್ಯಾಲ ಅಕ್ಷರ ಮೂಡಂಗಿಲ್ಲ ಅಂದ್ರೆ ನೀರಿನ ಮ್ಯಾಲ ಯಾರೇ ಬರದಾರೇನು ಅಂತ ಕೇಳ್ತಾನು ತಮ್ಮ ನಿನ ಒಂದು ಮಾತು ಹೇಳ್ತಾನೆ ಕೇಳು ಹೇಳಿ ಬಸೋದ ಈಗ ನಾವು ಮಾತಾಡೋ ನಾಲಿಗೆ ಐತ್ರಲ್ಲ ಈ ನಾಲಿಗೆ ಜರ್ಕರ್ ಒಣಾದಿತ್ತಂದ್ರ ಅದ್ರ ಮ್ಯಾಲ ಬರಿಲಾಕ ಬರಂಗಿಲ್ರಿ ನಮ್ಮ ಉಚ್ಚಾರ ನೆಟ್ಟಗಾಗಂಗಿಲ್ಲ ಮಾತ ನಾಲಿಗೆ ಜರ್ಕರ್ ಎಲ್ಲ ಅಂಟ ಹೊಡೆದಿತ್ತಂದ್ರ ನಾಲಿಗೆ ಮ್ಯಾಲ ನೀರಂಬ ವಸ್ತು ಇರ್ಲಿಕ್ಕಂದ್ರ ಮನುಷ್ಯಾಗ ಮಾತು ಬರಂಗಿಲ್ಲ ಶಬ್ದ ಉಚ್ಚಾರ ಆಗಂಗಿಲ್ಲ ಆಗ ನಾಲಿಗೆ ಮ್ಯಾಲ ನೀರ್ ಆಡ್ತಿತ್ತಂದ್ರ ಮಾತ್ರ ಶಬ್ದಗಳ ಉಚ್ಚಾರ ಆಗತಾವ ಆ ಮಾತುಗಳು ಬರ್ಲಾಕತ್ತಾವ ಹಂಗ ನಾಲಿಗೆ ಮ್ಯಾಲ ನೀರ್ ಐತಿ ನೀರ್ ಆಡ್ತೈತಿ ನಾಲಿಗೆ ಮ್ಯಾಲ ಆ ನಾಲಿಗೆ ಮ್ಯಾಲ ನೀರ್ ಆಡ್ತೈತಿ ನೀರಿನ ಮ್ಯಾಲ ಬರದಾಳ ಒಬ್ಬಾಕಿ ಯಾವ ನಮ್ಮ ಕಾಳಿಕಾದೇವಿ ನಿಮ್ಮ ಕಾಳಿದಾಸನ ನಾಲಿಗೆ ಮ್ಯಾಲ ಬರದಾಳ ನಾಲಿಗೆ ತೆರೆದ ಕೂತಾನ ತೆಳಗ ಅವ ಬಾಳ ಮಳ್ಳಿದ್ದ ಯವ್ವ ನನಗ ವಿದ್ಯಾ ಬುದ್ಧಿ ಇಲ್ಲ ಆಗೈತಿ ನನಗ ವಿದ್ಯಾ ಬುದ್ಧಿ ಬೇಕಂದ್ರ ನೀನ ಏನ್ರ ವಿದ್ಯಾ ಬುದ್ಧಿ ಕೊಡ್ಬೇಕಂದ ಅವ ಕಾಳಿಕಾ ಇದ್ದಕ್ಕಿ
ಏನು ಬೇಕಾಗೈತಿ ನಿನಗ ಅಂದಾಗ ಅಂದಾಗ ವಿದ್ಯಾಬುದ್ಧಿ ಕೂಡ ಅಂದಾಗ ಆಯ್ತು ಬಾ ನಾಲಿಗೆ ತೆರಿ ಹೊರಗಂದ ಹೊರಗಂದಾಗ ನಾಲಿಗೆ ತೆರಿ ಅಂದಾಗ ಅವಾಗ ಅವನ ನಾಲಿಗೆ ಮೇಲೆ ಬರ್ದಾಳ ನಾಲಿಗೆ ಮ್ಯಾಗ ನೀರ್ ಆಡ್ತೈತೋ ಏನ್ ಇಲ್ಲ ನಾಲಿಗೆ ಮ್ಯಾಗ ನೀರ್ ಆಡ್ತೈತಿ ನೀರ್ ಮೇಲೆ ಬರ್ದಾಳ ಅಂದ್ರ ನಮ್ಮವ್ ದೊಡ್ಡಕಿ ನಿಂದ ಏನೂ ಇಲ್ಲೋ ನನ್ನ ತಂಗಳು ಹೌದು ಹೌದ್ರಿ ನಿಂದೇನೈತೋ ನೀನ ಕುಡಿ ಒಲಿ ಪಂಚ ಮಹಾಭೂತ ಶರೀರ ಪಂಚ ಮಹಾಭೂತ ಶರೀರ ಪಂಚ ಮಹಾಭೂತ ಶರೀರ ಪಂಚ ಮಹಾಭೂತ ಶರೀರ ಶಬ್ದ ಕೇಳುವ ಕಿವಿಗಳು ಶಬ್ದ ಕೇಳುವ ಕಿವಿಗಳು ರೂಪ ಜನಾಡಿಯ ಆಸಿಯನ ಪಂಚ ಮಹಾಭೂತ ಶರೀರ ಪಂಚ ಮಹಾಭೂತ ಶರೀರ ರೋಂಕ ಚಲಾಡಿ ಮೋಸ ಮಹಾರಾಷ್ಟ್ರಕ್ಕ ಮಂಗಳೂರ ಆ